ಕ್ಯಾರೆಟ್ ಹಲ್ವಾ ಹೆಸರು ಹೇಳಿದ್ರೇ ಮಕ್ಕಳು ಆಸೆ ಪಡ್ತಾರೆ. ಹಾಗಾಗಿ ಎಲ್ಲರೂ ತಿನ್ನುವಂಥ ಕ್ಯಾರೆಟ್ ಹಲ್ವದ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಕ್ಯಾರೆಟ್ ಹಲ್ವಕ್ಕೆ ಬೇಕಾದ ಸಾಮಗ್ರಿಗಳು: ಕ್ಯಾರೆಟ್ ಅಂದಾಜು 2 kg, ಹಾಲು, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಲವಂಗ, ಏಲಕ್ಕಿ ಪುಡಿ, ಕ್ರೀಮ್, ಚಿಟಿಕೆ ಉಪ್ಪು. ಕ್ಯಾರೆಟ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ತುರಿದಿಟ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿದ್ದೀವಿ. ಅಲ್ಲಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಲವಂಗನ ಮುರಿದಿಟ್ಕೋಬೇಕು. ಲವಂಗದ ಫ್ಲೇವರ್ ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಮನೆಯಲ್ಲಿ 1.5 ಲೀಟ್ರ್ ಹಾಲು ಕಾಯಿಸಿದ ಕೆನೆನ ಒಂದು ಮಿಕ್ಸಿ ಜಾರ್ಗೆ ಹಾಕಿ 2 ಇಡಿ ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಇಷ್ಟು ಗಟ್ಟಿಗೆ ಫ್ರೆಶ್ ಕ್ರೀಮ್ ರೆಡಿ ಆಗುತ್ತೆ. ಕ್ರೀಮ್ ಮನೆಯಲ್ಲಿ ಮಾಡ್ದಿರಾ ಇದ್ದರೆ ಅಂಗಡಿನಲ್ಲಿ ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ, ಅದನ್ನು ಕೂಡ ಉಪಯೋಗಿಸ್ಬೋದು. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ ಅಂಟಿಸಿ ದ್ರಾಕ್ಷಿ ಗೋಡಂಬಿ ಹುರಿಯಕ್ಕೆ ಬೇಕಾಗುವಷ್ಟು ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಹಾಕಾದ್ಮೇಲೆ ಲವಂಗದ ತುಂಡುಗಳನ್ನು ಹಾಕಿ ಸ್ಪೂನ್ನಿಂದ ಒಂದು ಸಾರಿ ಕಲಕಿ ಗೋಡಂಬಿ ತುಂಡುಗಳನ್ನು ಹಾಕಿ ಹುರಿಯಿರಿ. ಗೋಡಂಬಿ ಕೆಂಪಣ್ಣಕ್ಕೆ ಬರೋವಾಗ ದ್ರಾಕ್ಷಿ ತುಂಡುಗಳನ್ನು ಹಾಕಿ ಹುರಿಯಿರಿ. ದ್ರಾಕ್ಷಿ ಗುಂಡು ಆದಾಗ ಸ್ಟವ್ ಆಫ್ ಮಾಡಿ ಅದನ್ನೆಲ್ಲ ಒಂದು ಪಾತ್ರೆಗೆ ಅಥವಾ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ಸ್ಟವ್ ಮೇಲೆ ಮತ್ತೆ ಅದೇ ಬಾಣಲೆ ಇಟ್ಟು ಸ್ಟವ್ ಅಂಟಿಸಿ 1/4 ಲೀಟ್ರಷ್ಟು ಹಾಲು ಹಾಕಿ. ಹಾಲು ಕಾದ್ಮೇಲೆ ಕ್ಯಾರೆಟ್ ಹಾಕಿ ಕಲಕಿ, ಮತ್ತೆ ಉಳಿದಿರೋ ಎಲ್ಲ ಕ್ಯಾರೆಟ್ ಹಾಕಿ ಕಲಕಿ ತಟ್ಟೆ ಮುಚ್ಚಿಡಿ. 1 ನಿಮಿಷ ಬಿಟ್ಟು ತಟ್ಟೆ ತೆಗೆದು ಅವಾಗವಾಗ ಕಲಕ್ತಾ ಇರಬೇಕು. ಕ್ಯಾರೆಟ್ ಈಗ 3/4 ಭಾಗ ಬೆಂದಿದೆ ನೋಡಿ. ಮುಂಚೆ ಬಾಣಲೆ ತುಂಬ ಇತ್ತು, ಈಗ ಬೆಂದು ಕಡಿಮೆ ಆಗಿದೆ. ಈಗ 3/4 kg ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿ ಕಲಕಿ ಅವಾಗವಾಗ ಕಲಕಬೇಕು. ಉರಿ ಹೈ ಫ್ಲೇಮಲ್ಲಿ ಇರಬೇಕು. ಸಕ್ಕರೆ ಎಲ್ಲ ಕರಗುವಾಗ 4 ಸ್ಪೂನಷ್ಟು ಕ್ರೀಮ್ ಹಾಕಿದ್ದೀನಿ. ಎಲ್ಲ ಕಲಕಿ 1 ಚಿಟಿಕೆ ಉಪ್ಪು ಹಾಕಿ ಅವಾಗವಾಗ ಕಲಕ್ತಾ ಇರಿ. ಕಲಕ್ತಾ 3 ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸಿ. ಸಕ್ಕರೆ ನೀರು ಇಂಗ್ತಾ ಬರುತ್ತೆ. ಆವಾಗ ಹುರಿದಿರೋ ದ್ರಾಕ್ಷಿ ಗೋಡಂಬಿ ಹಾಕಿ ಕಲಕಿ. ಸಕ್ಕರೆ ನೀರು ಇಂಗುವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ 1 ನಿಮಿಷ ಬಿಟ್ಟು ಸ್ಟವ್ ಲೋ ಫ್ಲೇಮ್ ಮಾಡಿ ಕ್ಯಾರೆಟ್ ಹಲ್ವಾ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಕೈ ಮುಗಿದು ತುಳಸಿ ಗಿಡಕ್ಕೆ ಸ್ವಲ್ಪ ಹಾಕಿ ರುಚಿ ನೋಡಿ. ಸಕ್ಕರೆ ಬೇಕಾದರೆ ಹಾಕಿ, ದ್ರಾಕ್ಷಿ ಗೋಡಂಬಿ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಹುರಿದು ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿ. ಗಾರ್ನಿಷ್ ಮಾಡೋಕ್ಕೆ ಬಾದಾಮಿ ಕಟ್ ಮಾಡಿಟ್ಕೊಳ್ಳಿ. ಹಲ್ವಾನ ಬೌಲ್ಗೆ ಹಾಕಿ ಗಾರ್ನಿಷ್ ಮಾಡಿ. ನೀವು ತಿನ್ನಿ, ಮಕ್ಕಳಿಗೆ ಕೊಡಿ. ಈ ರೆಸಿಪಿ ಮಾಡಿ ನೋಡಿ, ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.